ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಲಾಗಲ್ಲಿ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಇವತ್ತಿನ ದಿನದ ಪೂಜೆ ಮುಗಿಸಿದ್ದೀನಿ. ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಸಿಂಪಲ್ಲಾಗೆ ಮಾಡ್ತೀನಿ ಪೂಜೆ, ಅಷ್ಟೇನು ಗ್ರ್ಯಾಂಡಾಗಿ ಮಾಡಲ್ಲ. ಮನೆ ಹತ್ರ ಇರೋ ಹೂವಿನಿಂದನೇ ಅಲಂಕಾರ ಮಾಡ್ತೀನಿ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ರೇಷನ್ ಅಕ್ಕಿ ನೋಡಿ ಎಷ್ಟು ಅಂದ್ರೆ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ತೊಗೋತೀನಿ. ಅಂದರೆ 3 ಕಪ್ಪು, ಯಾವ ಕಪ್ಪಿನಿಂದ ತೊಗೊಂಡ್ರೂ 3 ಕಪ್ ತೊಗೋತೀನಿ. ಅದಕ್ಕೆ 1 ಕಪ್ಪು ಉದ್ದಿನಬೇಳೆ ಹಾಕ್ತೀನಿ. ನೋಡಿ, ಇಷ್ಟು ಹಾಕಿ ತೊಳೆದು 1-2 ಸಲ ತೊಳೆದು ನೆನೆಯಿಡಬೇಕು. ಈ ಥರ ಮಾಡಿದರೆ ಇಡ್ಲಿ ಭಾಳ ಅಂದ್ರೆ ಭಾಳ ಮೆತ್ತಗೆ ಬರ್ತಾವೆ. ಯಾರು ಬೇಕಾದರೂ ಮಾಡ್ಬೋದು. ಮಾಡೋಕ್ಕೆ ಬರಲ್ಲ ಅಂದವ್ರೂ ಮಾಡ್ಬೋದು. ಈ ಥರ ಮಾಡಿದರೆ ಸಿಂಪಲ್ಲಾಗೆ ಮಾಡ್ಬೋದು. ಅದೇ ಥರನೇ ನೋಡಿ ತೊಳಿತಾ ಇದ್ದೀನಿ. ಈ ಥರ 1-2 ಸಲ ತೊಳೆದು, ನಾನು ಬೇರೆ ಏನು ನೆನೆಸಿಟ್ಟಿಲ್ಲ. ಉದ್ದಿನಬೇಳೆ ಬೇರೆ, ಅಕ್ಕಿ ಬೇರೆ, 2 ಒಂದದ್ರಾಗೆ ಹಾಕಿ ನೆನೆಸಿದ್ದು. ನೋಡಿ, 2 ಸರಿ ತೊಳೆದು ನೆನೆಸಿಡ್ಲಾಕತ್ತೀನಿ. ನೋಡಿ, ಈಗ ಮುಚ್ಚಿ ಒಂದು 5-7 ಗಂಟೆ ಇಲ್ಲ 6 ಗಂಟೆನಾದರೂ ನೆನಿಬೇಕು. ಈಗ ನೆಂದವ, ನಾನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ. ನೋಡಿ, ಇದು ಒಂದು ಸ್ವಲ್ಪ ಜಾಸ್ತಿ ತರಿ ಇರಬಾರ್ದು, ಒಂದು ಸ್ವಲ್ಪನೇ ತರಿ ಇರಬೇಕು. ಯಾಕಂದರೆ ಇಡ್ಲಿ ರವೆ ಇದ್ದಂಗೆ ಇರಬೇಕು, ಆ ಥರ ರುಬ್ಕೋಬೇಕು. ಈಗ ಮಿಕ್ಸಿನಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪನೇ ತರಿ ಇರಬೇಕು, ಜಾಸ್ತಿ ತರಿ ಇರಬಾರ್ದು, ಜಾಸ್ತಿ ಸಣ್ಣನೂ ಆಗಬಾರ್ದು. ಆ ಥರ ಇರಬೇಕು. ಆ ಥರ ಇದ್ದರೆ ಇಡ್ಲಿ ಕರೆಕ್ಟಾಗಿ ಬರ್ತಾವೆ. ನೋಡಿ, ಅದೇ ರೀತಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿದ್ದೀನಿ, ಒಂದು ಅರ್ಧ ಚಮಚದಷ್ಟು, ಸಣ್ಣ ಚಮಚ, ಅದು ಟೀ ಸ್ಪೂನ್ ಅಂತಾರ, ಆ ಚಮಚದಿಂದ ಅರ್ಧ ಚಮಚ ಹಾಕಿ ಹಿಟ್ಟೆಲ್ಲ ಕಲಸಿ. ಈಗ ನೋಡಿ, ಈ ಥರ ಇರಬೇಕು. ಈ ಥರ ಇದ್ರೇ ಇಡ್ಲಿ ಕರೆಕ್ಟಾಗಿ ಬರ್ತಾವೆ. ಇಷ್ಟು ಮಾಡಿ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇದು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮುಚ್ಚಿಡ್ತೀನಿ. ರಾತ್ರಿ ಎಲ್ಲ ಅದು ನೆನಿಬೇಕು, ಹಿಟ್ಟು ಫಾರ್ಮೇಟ್ ಆಗಬೇಕಲ್ಲ. ಈಗ ಚಟ್ನಿಗೆ ಒಂದು ಸ್ವಲ್ಪ ಶೇಂಗಾ ಹುರ್ಕೋತಾ ಇದ್ದೀನಿ. ನೀವು ಚಟ್ನಿ ಈ ಥರ ಮಾಡಿದರೆ ಇಡ್ಲಿಗೆ ಸೂಪರಾಗಿರ್ತಾವೆ. ನೋಡಿ, ಈಗ ಹುರಿಯೋದಾಯಿತು. ಶೇಂಗಾ ಅಂತೀವಿ ನಾವು, ನೀವು ಕಡಲೆ ಬೀಜ ಅಂತೀರಲ್ಲ. ಈಗ ನೋಡಿ, ಮಿಕ್ಸಿ ಜಾರಿಗೆ ಒಂದೊಂದು ಹಾಕ್ಕೊತಾ ಇದ್ದೀನಿ. ಕಡಲೆ ಅವು ಏನಂತಾರೆ ನೀವು, ಪುಟಾಣಿ ಅಂತೀವಿ ನಾವು, ಕಡಲೆ ಪುರಿನ ಏನಂತೀರಲ್ಲ, ಶೇಂಗಾ, ಕೊಬ್ಬರಿ, ಈಗ ಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿದ್ದೀನಿ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು, ಈಗ ಒಂದು ಸ್ವಲ್ಪ ಜೀರಿಗೆ, ಈಗ ಒಂದು 4 ಬೆಳ್ಳುಳ್ಳಿ ಇಷ್ಟು ಹಾಕಿ ಇದು ರುಬ್ಕೋಬೇಕು. ಫಸ್ಟು ನೀರು ಹಾಕ್ಬಾರ್ದು, ನೀರು ಹಾಕ್ದೆ ರುಬ್ಕೋಬೇಕು. ಈ ಥರ ಆಗ್ತದೆ. ಇಷ್ಟಾದಮೇಲೆ ನಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕಬೇಕು, ನೀರು ಬೇಕಂದರೆ ಜಾಸ್ತಿ ನೀರು ಹಾಕಬೇಕು. ನೋಡಿ, ಈ ಥರ ಆಯಿತು. ಇಷ್ಟಾದರೆ ಸಾಕು. ಈಗ ಸಾಂಬಾರಿಗೆ 1 ಟೊಮಾಟೊ, 1 ಉಳ್ಳಾಗಡ್ಡಿ, 1 ಬದನೆಕಾಯಿ ಇಷ್ಟು ತೊಗೊಂಡೀನಿ, ಕೊಯ್ಕೊತೀನಿ. ನಿಮ್ಗೆ ಸಣ್ಣಗೆ ಬೇಕಂದ್ರೆ ಸಣ್ಣ ಕೊಯ್ಕೋಬೋದು, ದಪ್ಪ ಬೇಕಂದ್ರೆ ದಪ್ಪ ಕೊಯ್ಕೋಬೋದು. ನೋಡಿ, ನಾನು ಮೀಡಿಯಮಾಗಿ ಕೊಯ್ಕೊತಾ ಇದ್ದೀನಿ. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ಸಣ್ಣನೂ ಇಲ್ಲ, ಆ ಥರ ಕೊಯ್ತೀನಿ. ಈ ಸಾಂಬಾರು ಬೇಳೆ ಬೇಯಿಸಿ ಮಾಡೋಂಗಿಲ್ಲ. ಇದು ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು.
ಪುಡಿಯಿಂದನೇ ಮಸಾಲೆ ಪುಡಿಯಿಂದನೇ ಸಾಂಬಾರು ಮಾಡ್ತೀನಿ. ಅರ್ಜೆಂಟಾಗಿ ಸಾಂಬಾರು ಬೇಕಂದರೆ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಯಾರು ಬೇಕಾದರೂ ಮಾಡ್ಬೋದು ಸಾಂಬಾರನ್ನ. ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ಮುಂದಿನ ವೀಡಿಯೋದಾಗ ಅದು ಪುಡಿ ಸಾಂಬಾರು ಪುಡಿ ಹೇಗೆ ಮಾಡ್ಬೇಕಂತ ತೋರಿಸ್ತೀನಿ, ಯಾವ ಥರ ಮಾಡಬೇಕು ಅಂತ. ಈಗ ಸಾಂಬಾರು ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಎಲ್ಲನೂ ಟೊಮಟೊ, ಉಳ್ಳಾಗಡ್ಡಿ, ಬದನೆಕಾಯಿ ಎಲ್ಲ ಕೊಯ್ದು ಇಟ್ಕೊಂಡಿನಿ ನೋಡಿ. ಇಷ್ಟಾದಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಕಾಯಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ನೋಡಿ. ಈಗ ಒಂದು 4-5 ಒಣ ಮೆಣಸಿನ್ಕಾಯಿ ಹಾಕ್ತೀನಿ. ಅದಾದಮೇಲೆ ಕರಿಬೇವು ಹಾಕ್ತೀನಿ. ಈಗ ಕೊಯ್ದಿಟ್ಕೊಂಡಿರೋ ಬದನೆಕಾಯಿ, ಉಳ್ಳಾಗಡ್ಡಿ, ಟೊಮಟೊ ಎಲ್ಲನೂ ಹಾಕಿ ಫ್ರೈ ಮಾಡ್ತೀನಿ. ಫಸ್ಟ್ ಉಳ್ಳಾಗಡ್ಡಿ ಒಂದೇ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಉರಿಬೇಕು ಉಳ್ಳಾಗಡ್ಡಿನ. ಅವು ಹುರಿದ ಮೇಲೆ ಟೊಮಟೊ ಹಾಕ್ತೀನಿ ನೋಡಿ. ಈಗ ಹಿಟ್ಟು ನೋಡಿ ಯಾವ ಥರ ಇದೆ ಅಂದ ಬೆಳಗ್ಗೆ ಫಾರ್ಮೇಟ್ ಆಗ್ಯದ. ಇಷ್ಟ ಆದರೆ ಇಡ್ಲಿ ಸಾಫ್ಟಾಗಿ ಮೆತ್ತಗೆ ಬರ್ತಾವ ನೋಡಿ. ಈಗ ಇದನ್ನೆಲ್ಲ ಕಲಸಿ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಕಲಸಿದ್ದೀನಿ. ಈಗ ಟೊಮೊಟೊ ಹಾಕ್ತೀನಿ ಸಾಂಬಾರಿಗೆ. ಟೊಮೊಟೊ ಹಾಕಿ ಒಂದು ಸ್ವಲ್ಪ ಹುರ್ಕೋಬೇಕು, ಫ್ರೈ ಮಾಡಬೇಕು. ಇದು ಫ್ರೈ ಆಗೋ ತನಕ ಈಗ ಇಡ್ಲಿ ಪಾತ್ರೆಗೆ ಹಿಟ್ಟು ಹಾಕಿ ಇಡಬೇಕು ನೋಡಿ. ಈ ಥರ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟರೆ ಹತ್ತಂಗಿಲ್ಲ, ಅವು ಇಡ್ಲಿ ಪಾತ್ರೆಗೆ ಹತ್ತಂಗಿಲ್ಲ ಅಂತ ಎಣ್ಣೆ ಹಾಕಿ ಇಡ್ತಾಯಿದ್ದೀನಿ ನೋಡಿ. ಈ ಥರ ಒಂದೊಂದು ಚಮಚ ಹಾಕಿ ಇಡ್ತೀನಿ. ಒಂದೊಂದು ಚಮಚನೇ ಹಿಡಿತದ ಅದ್ರಾಗ, ಅಷ್ಟೇ ಹಾಕ್ತಿದ್ದೀನಿ. ಈ ಥರನೇ ಎಲ್ಲ ಹಾಕಿ ಇಡ್ತೀನಿ ನೋಡಿ. ಹೀಗೆ ಎಲ್ಲನೂ ಹಾಕಿ ಇಡಬೇಕು. ಈಗ ನೀರು ಹಾಕ್ತೀನಿ ನೋಡಿ ಇಡ್ಲಿ ಪಾತ್ರೆಗೆ. ಇದು ಇಡ್ಲಿ ಪಾತ್ರೆ ಭಾಳ ಹಳೆಯದು. ಇದು ವಿಜಿಲ್ ಬರ್ತದೆ. ಇದು ಏನಿಲ್ಲ ಅಂದರೆ ಒಂದು 40 ವರ್ಷದ ಹಿಂದಿಂದು ನೋಡಿ. ಇದು ಇಡ್ಲಿ ಪಾತ್ರೆ ನಮ್ಮ ಅಜ್ಜಿ ಕೊಟ್ಟಿದ್ದು. ಇದು ವಿಜಿಲ್ ಬರ್ತದೆ. ಈಗ ಇದು ಸಾಂಬಾರಿಗೆ ಅದು ಇಟ್ಟಿದ ಮೇಲೆ ಸಾಂಬಾರಿಗೆ ರುಚಿ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಹಾಗೆ ಸಕ್ಕರೆ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ. ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಹುಣಸೆ ಹುಳಿ ಹಾಕ್ತೀನಿ ನೋಡಿ. ಇದು ಹುಣಸೆ ಹುಳಿ ನೆನೆಸಿ ಇಟ್ಕೊಂಡಿದ್ದೆ ಮೊದಲೇ, ಈಗ ಹಾಕ್ತೀನಿ. ಇದು ಸಾಂಬಾರಿಗೆ ಹುಳಿ ಬೇಕೇ ಬೇಕಲ್ವ. ಈಗ ಇದನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಹುಳಿನ. ಇದಾದಮೇಲೆ ಈಗ ಒಂದು ಚಿಕ್ಕ ಬೌಲಿಗೆ ಇದು ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ. ಮಸಾಲೆ ಪುಡಿ ಅಂದಿನಲ್ವ, ಸಾಂಬಾರು ಪುಡಿ. ಇದು ಹಾಕಿ ಒಂದು ಸ್ವಲ್ಪ ಈ ಥರ ನೀರು ಹಾಕಿ ಕಲಿಸ್ಕೋಬೇಕು. ಗಂಟಿಲ್ದಂಗೆ ಕಲಿಸ್ಕೋಬೇಕು ನೋಡಿ. ನಾ ಕಲಿಸ್ಕೋತಾ ಇದ್ದೀನಲ್ಲ ಅದೇ ಥರನೇ ಈ ಥರ ಆಗ್ತದೆ. ನಮಗೆ ಸಾಂಬಾರು ಗಟ್ಟಿ ಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ತಿಳಿಬೇಕು ಅಂದರೆ ಒಂದು ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು. ನಾನು ಮೀಡಿಯಮಾಗಿ ಕಲಿಸ್ಕೊಂಡಿದ್ದೀನಿ ಇಡ್ಲಿ ಸಾಂಬಾರಲ್ವ, ಗಟ್ಟಿನೂ ಇರಬಾರ್ದು ತಿಳಿನೂ ಇರಬಾರ್ದು ಅಂಥೇಳಿ. ಈಗ ಅದನ್ನು ತೊಳೆದು ಹಾಕ್ತೀನಿ ನೋಡಿ. ಅದು ಸಾಂಬಾರು ಕುದ್ರೆ ಗಟ್ಟಿ ಆಗ್ತದೆ. ಇದನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು. ಇದು ಪುಡಿ ಸಾಂಬಾರು ಪುಡಿ ಅಂದರೆ ಇದು ಮ್ಯಾಜಿಕ್ ಥರನೇ. ಎಲ್ಲದಕ್ಕೂ ಪಲ್ಯಕ್ಕೂ ಹಾಕ್ಬೋದು, ಎಲ್ಲದಕ್ಕೂ ಹಾಕ್ಲಕ್ಕೆ ಬರ್ತದೆ. ಈಗ ವಿಜಿಲ್ ಬರ್ತಾಯಿದೆ ನೋಡಿ, ಆಫ್ ಮಾಡ್ತೀನಿ. ಈಗ ಇಡ್ಲಿ ಕುದ್ದಾವ. ಇದಾದಮೇಲೆ ಚಟ್ನಿ ರುಬ್ಕೊಂಡಿದ್ನಲ್ವ ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಡ್ಬೇಕಲ್ವ, ಒಂದು ಪಾತ್ರೆಗೆ ಹಾಕ್ತೀನಿ ನೋಡಿ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಚಟ್ನಿ ಮಾಡೋಕ್ಕೆ ಅಂತ.
ಈಗ ಒಗ್ಗರಣೆಗೆ ಕರಿಬೇವು ಒಂದು 2-3 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಇಟ್ಕೊಂಡೀನಿ. ಈಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಒಣ ಮೆಣಸಿನ್ಕಾಯಿ ಹಾಕ್ತೀನಿ. ಅವೊಂದು ಸ್ವಲ್ಪ ಫ್ರೈ ಆಗಬೇಕಲ್ಲ. ಇವು ಫ್ರೈ ಆದಮೇಲೆ ಕರಿಬೇವು ಹಾಕಿ ಮುಚ್ತೀನಿ. ಮುಚ್ಚದೆ ಯಾಕಂದರೆ ಸಿಡಿತದಂತೇಳಿ ಮುಚ್ತೀನಿ ನೋಡಿ. ಇದು ಈಗ ಸ್ಟವ್ ಆಫ್ ಮಾಡಿ ಇದನ್ನು ಚಟ್ನಿ ಒಳಗೆ ಹಾಕ್ತೀನಿ. ಇಷ್ಟಾದರೆ ಚಟ್ನಿ ರೆಡಿ. ಈಗ ಚಟ್ನಿ ರೆಡಿ ಆಯಿತು. ಈಗ ಇದನ್ನೆಲ್ಲ ಕಲಿಸ್ಕೊಂಡ್ರೆ ಚಟ್ನಿ ರೆಡಿ ಆಯಿತು ಇಡ್ಲಿಗೆ. ಈ ಥರ ಮಾಡಿದರೆ ಚಟ್ನಿ ಸೂಪರಾಗಿರ್ತದೆ. ಈ ಕಡೆ ಇದು ಸಾಂಬಾರನು ರೆಡಿ ಆಯಿತು ನೋಡಿ. ಈಗ ಇಡ್ಲಿನೂ ರೆಡಿ ಆಗ್ಯಾವ. ಅದನ್ನು ತೆಗಿಬೇಕು. ಈಗ ತೆಗಿತೀನಿ ನೋಡಿ. ರೆಡಿ ಆಗ್ಯಾವ ನೋಡಿ ಇಡ್ಲಿನೂ. ಎಷ್ಟು ಮೆತ್ತಗಾಗ್ಯಾವ ನೋಡಿ ನೀವೇ. ಸ್ವಲ್ಪ ಹೊತ್ತಲ್ಲೇ ಮಾಡ್ಬೋದು. ಈ ಥರ ಮಾಡಿದರೆ ಟೈಮ್ ಏನು ಜಾಸ್ತಿ ಹಿಡಿಯಲ್ಲ ಮಾಡ್ಲಿಕ್ಕೆ. ನೋಡಿ ಯಾವ ಥರ ಆಗ್ಯಾವಂತ, ಎಷ್ಟು ಸಾಫ್ಟ್ ಆಗ್ಯಾವಂತ. ಈ ಥರ ತೆಗೆದು ಒಂದು ಪಾತ್ರೆಗೆ ಹಾಕಿ ಮುಚ್ಚಿಡ್ತೀನಿ. ಮತ್ತೊಂದು ಸಾರಿ ಹಾಕಿಡ್ತೀನಿ. ಆದರೆ ಎಲ್ಲರಿಗೆ ಸರಿ ಹೋಗ್ತಾವ ಆ ಥರ ಮಾಡಿದರೆ. ಈಗ ಎಲ್ಲನೂ ತೆಗ್ತೀನಿ ನೋಡಿ. ನೋಡಿ ಮೆತ್ತಗಂದ್ರೆ ಮೆತ್ತಗಾಗ್ತಾವೆ ಈ ಥರ ಮಾಡಿದರೆ. ಈಗ ಮತ್ತೆ ಹಾಕಿ ಮತ್ತೊಂದು ಸರ್ತಿ ಇಡ್ತೀನಿ. ಈಗ ಎಲ್ಲ ರೆಡಿ ಆದವಲ್ಲ, ತಿನ್ನೋಕ್ಕೆ ರೆಡಿ. ಈಗ ಸಾಂಬಾರು ಚಟ್ನಿ ಜೊತೆ ಇಡ್ಲಿ ರೆಡಿ ಆಯಿತು ನೋಡಿ. ಈ ಥರ ಮಾಡಿದರೆ ಇಡ್ಲಿ ತುಂಬ ಅಂದ್ರೆ ತುಂಬ ರುಚಿ ಆಗ್ತಾವೆ. ಸಾಂಬಾರನ್ನ ಅಷ್ಟೇ ಭಾಳ ಟೇಸ್ಟಿ ಆಗ್ತದೆ. ತರಕಾರಿ ಅಷ್ಟು ಏನು ಬೇಕಾಗಲ್ಲ. ಹಾಗೆ ಬೇಳೆನೂ ಬೇಯಿಸೋದು ಬೇಕಾಗಲ್ಲ. ಭಾಳ ಈಸಿಯಾಗಿ ಜಲ್ದಿನೂ ಮಾಡ್ಬೋದು. ಮನೆಯಲ್ಲಿ ತರಕಾರಿ ಏನಿಲ್ಲ ಅಂದ್ರೂ ಮಾಡ್ಬೋದು ಈ ಥರ ಸಾಂಬಾರು. ಎಲ್ಲರಿಗೂ ಇಷ್ಟ ಆಗ್ತದೆ ನೋಡಿ ನಿಮಗೂ. ಹಾಗೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.